ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಕೊನೆಯವರೆಗೆ ನೋಡಿ. ನಾನು ಕೊಡೋ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸೊ ಇವತ್ತಿನ ದಿನ ನಾವು 27 ಫೆಬ್ರವರಿ ಗುರುವಾರದ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ದಿನದ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಇನ್ನು 26 ಫೆಬ್ರವರಿ ಬುಧವಾರ ದಿನ ಮಹಾಶಿವರಾತ್ರಿ ಕಾರಣ ಮಾರ್ಕೆಟ್ ರಜೆ ಇರುತ್ತೆ. ಸೊ ಹಾಗಾಗಿ ನಾವು ಡೈರೆಕ್ಟ್ ಆಗಿ ಒಂದಿನದ ರಜೆ ನಂತರ 27 ಫೆಬ್ರವರಿ ಗುರುವಾರದ ದಿನ ಮಾರ್ಕೆಟ್ನ ಓಪನಿಂಗ್ ನ ನೋಡ್ತೀವಿ. ಸೊ ಆದ್ರೆ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ರೆ US ಮಾರ್ಕೆಟ್, ಅದರ್ ವರ್ಲ್ಡ್ ಮಾರ್ಕೆಟ್ ಓಪನ್ ಆಗಿರ್ತವೆ. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಈಗ ಏನು 25 ಫೆಬ್ರವರಿ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಇಲ್ಲಿಂದ US ಮಾರ್ಕೆಟ್ ಮೂಮೆಂಟಮ್ ಹಾಗೂ 26 ಫೆಬ್ರವರಿ ಮಾರ್ಕೆಟ್ ಮೂಮೆಂಟಮ್ ಹೇಗಿರುತ್ತೆ ಅದ್ರ ಬೇಸ್ಡ್ ಮೇಲೆ ಹಾಗೂ ಏನಾದರೂ ಮಾರ್ಕೆಟ್ಗೆ ಸಂಬಂಧಪಟ್ಟ ನ್ಯೂಸ್ಗಳ ಮೇಲೆ ಡಿಪೆಂಡ್ ಆಗಿ ಇಂಡಿಯನ್ ಮಾರ್ಕೆಟ್ 27 ಫೆಬ್ರವರಿ ಓಪನ್ ಆಗುತ್ತೆ. ಇನ್ನು 27 ಫೆಬ್ರವರಿ ಮಾರ್ಕೆಟ್ ಯಾವ ಲೆವೆಲ್ ಅಲ್ಲಿ ಓಪನ್ ಆದ್ಮೇಲೆ ನಾವು ಹೇಗೆ ಪೊಸಿಷನ್ ತಗೊಳ್ಬಹುದು ಅಂತ ನೋಡೋಕ್ಕಿಂತ ಮುಂಚೆ 25 ಫೆಬ್ರವರಿ ನಮ್ಮ ಮಾರ್ಕೆಟ್ ನ ನೋಡಿದ್ರೆ, ನಾನು ಆಲ್ರೆಡಿ ಹೇಳ್ದಂಗೆ ನಿಫ್ಟಿ ಫ್ಲಾಟ್ ಆಗಿ ಕ್ಲೋಸ್ ಆಯ್ತು, ಓನ್ಲಿ -5 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ. ಬ್ಯಾಂಕ್ ನಿಫ್ಟಿ ಓನ್ಲಿ -43 ಪಾಯಿಂಟ್ಸ್, 0.09% ನೆಗೆಟಿವ್ ಅಲ್ಲಿ ಆಕ್ಚುಲಿ ಕ್ಲೋಸ್ ಆಯ್ತು. ಅದೇ ನಾವು ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ನೋಡಿದ್ರೆ ಫಿನ್ ನಿಫ್ಟಿ ಇಲ್ಲಿ 40 ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಮಿಡ್ ಕ್ಯಾಪ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನಾವು ನೆಗೆಟಿವ್ ಕ್ಲೋಸಿಂಗ್ ನ ನೋಡಿದ್ವಿ. ಇನ್ನು ಮಾರ್ಕೆಟ್ ಬ್ರೆತ್ ಹೇಗಿತ್ತು ಅಂತ ನಾವು ಇಲ್ಲಿ ನೋಡಿದ್ರೆ, ಅಡ್ವಾನ್ಸಸ್ 1117 ಅಂದ್ರೆ ಪಾಸಿಟಿವ್ ಅಲ್ಲಿ ಇದ್ರೆ, ಡಿಕ್ಲೈನ್ಸ್ 1717 ಡಿಕ್ಲೈನ್ ಅಲ್ಲಿ ಇತ್ತು. ಸೊ ಇಲ್ಲಿ ನಾವು ನ್ಯೂಟ್ರಲ್ ಅಂತ ಹೇಳ್ಬೋದು. ಅದರಲ್ಲಿ 186 ಸ್ಟಾಕ್ಸ್ 52 ವೀಕ್ಸ್ ಲೋ ನಲ್ಲಿದ್ದಾವೆ, ಓನ್ಲಿ 12 ಸ್ಟಾಕ್ಸ್ 52 ವೀಕ್ಸ್ ಹೈ ಅಲ್ಲಿ ಇದಾವೆ. ಈ ಸ್ಟಾಕ್ಗಳು ಯಾವ್ಯಾವು ಅಂತ ನೀವು NSE ವೆಬ್ಸೈಟ್ ಅಲ್ಲಿ ಹೋಗಿ ಇಲ್ಲಿ ನೋಡ್ಬೋದು. ಇನ್ನು ಅಪ್ಪರ್ ಸರ್ಕ್ಯೂಟ್ 101 ಸ್ಟಾಕ್ಸ್ ಆದ್ರೆ 86 ಸ್ಟಾಕ್ಸ್ ಲೋವರ್ ಸರ್ಕ್ಯೂಟ್ ಆಗಿದ್ದಾವೆ. ಅದ್ರ ಡೀಟೇಲ್ಸ್ ಕೂಡ ನಿಮಗೆ NIC ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಡೀಟೇಲ್ಡ್. ಇನ್ನು ನಾವು ನಿಫ್ಟಿನಲ್ಲಿ ಟಾಪ್ ಗೇನರ್ಸ್ ನ ನೋಡಿದ್ರೆ, ಇಲ್ಲಿ ಭಾರತಿ ಏರ್ಟೆಲ್ ಟಾಪ್ ಗೇನರ್ ಆಗಿತ್ತು. MNM, ಬಜಾಜ್ ಫೈನಾನ್ಸ್, ನೆಸ್ಲೆ ಇಂಡಿಯಾ, ಟೈಟನ್ ಇವು ಟಾಪ್ ಗೇನರ್ಸ್ ಅಲ್ಲಿ ಇದ್ವು. ಅದೇ ಟಾಪ್ ಲೂಸರ್ಸ್ ಅಲ್ಲಿ ಅಂತಂದ್ರೆ ಡಾಕ್ಟರ್ ರೆಡ್ಡಿಸ್, ಹಿಂಡಾಲ್ಕೋ, ಟ್ರೆಂಟ್, ಹೀರೋ ಮೋಟಾರ್ ಕಾರ್ಪ್ ಹಾಗೂ ಸನ್ಫಾರ್ಮಾ ಇವು ಟಾಪ್ ಲೂಸರ್ ಅಲ್ಲಿ ಇದ್ವು. ಸೊ ಮಾರ್ಕೆಟ್ ಈ ಮಿಕ್ಸ್ ಅಂಡ್ ಮ್ಯಾಚ್ ಜೊತೆಗೆ ಫ್ಲಾಟ್ ಆಗಿ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ನಾವು ನಿಫ್ಟಿ ಟ್ರೇಡಿಂಗ್ ವ್ಯೂಗೆ ಬಂದ್ರೆ, ಓಪನಿಂಗ್ ಮಾತ್ರ ಫ್ಲಾಟ್ ಅಲ್ಲೇ ಆಯ್ತು. ಅಲ್ಲಿಂದ ಮೊದಲನೇ 45 ನಿಮಿಷ ಒಂದು ಮೂಮೆಂಟಮ್ ಕೊಡ್ತು, ಆದ್ರೆ 22,600 ಮೇಲೆ ಸಸ್ಟೈನ್ ಆಗ್ಲಿಲ್ಲ. ನಾವು ನಿನ್ನೆ ವಿಡಿಯೋದಲ್ಲಿ ನೋಡ್ತಾ ಇದ್ವಿ 22,600 ಹತ್ರ ರೆಸಿಸ್ಟೆನ್ಸ್ ಇತ್ತು. ಮೇಲೆ ಸಸ್ಟೈನ್ ಆಗಿದ್ರೆ ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಮತ್ತಷ್ಟು ಮೂಮೆಂಟಮ್ ಕೊಡ್ಬೋದಾಗಿತ್ತು. ಆದ್ರೆ ಇಲ್ಲಿ ಸಸ್ಟೈನ್ ಆಗದೆ ಇರೋ ಕಾರಣ ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಬಂತು. ಸೊ ಇಲ್ಲಿ ಕೆಳಗಡೆ ಬರ್ತಿದ್ದಂಗೆ 22,500 ಹತ್ರ ಸಪೋರ್ಟ್ ಇತ್ತು ಹಾಗೂ 22,550 ಹತ್ರ ಕೂಡ ಇಲ್ಲಿ ಸಪೋರ್ಟ್ ಬಿಲ್ಡ್ ಆಗಿರೋ ಕಾರಣ ಇದೇ ಲೆವೆಲ್ ಟ್ರೇಡ್ ಆಗ್ತಾ ಎಂಡ್ ಆಫ್ ದ ಡೇ ಆ ಸಪೋರ್ಟ್ ನ ಬ್ರೇಕ್ ಆಗಿ ಕೆಳಗಡೆ ಬಂದು 22,500 ಸಪೋರ್ಟ್ ಮೇಲೆನೆ ಕ್ಲೋಸಿಂಗ್ ನ ಕಂಡಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 22,547 ಬರ್ತಾ ಇದೆ. ಸೊ 2 ದಿನದ ಕ್ಲೋಸಿಂಗು ಅಂದ್ರೆ ಪ್ರೀವಿಯಸ್ ಡೇ 24 ಫೆಬ್ರವರಿ ಹಾಗೂ 25 ಫೆಬ್ರವರಿ ಕ್ಲೋಸಿಂಗು ಫ್ಲಾಟ್ ಅಂತಾನೆ ನಾವು ಇಲ್ಲಿ ಹೇಳ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಸ್ವಲ್ಪ ಬೆಟರ್ ಆಗಿದೆ. ಇಲ್ಲಿ ನಿನ್ನೆ ದಿನದ ರಿಕವರಿ ನಂತರ ಫ್ಲಾಟ್ ಆಗಿ ಓಪನ್ ಆಯ್ತು, ಕನ್ಸಲ್ಟೇಷನ್ ಆಗಿ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಸೊ ನಿನ್ನೆ ಬಂದಿರೋ ಗೇನ್ ನ ಇಲ್ಲಿ ಬ್ಯಾಂಕ್ ನಿಫ್ಟಿ ಕಳ್ಕೊಳ್ಳಿಲ್ಲ, ಅದನ್ನ ನಾವು ನೋಟ್ ಮಾಡ್ಕೋಬೇಕಾಗತ್ತೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಈ ರೀತಿನೇ ಸ್ಟಾರ್ಟಿಂಗ್ ಆಫ್ ದ ಡೇ ಮೂಮೆಂಟಮ್ ಏನ್ ಬಂತು, ಆದ್ರೆ ಇದು ಕೂಡ ಮೇಲೆ ಸೆಷನ್ ಆಗಿದೆ. ಎಂಡ್ ಆಫ್ ದ ಡೇ ಲೋ ನಲ್ಲಿ ಬಂದು ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ ಇದು ನಿನ್ನೆ ಲೋಕ್ಕಿಂತ ಕೆಳಗಡೆ ಕ್ಲೋಸ್ ಆಗಿದೆ, ಆದ್ರೆ ನಿನ್ನೆ ಲೋನ ಇಲ್ಲಿ ಕಟ್ ಮಾಡಿಲ್ಲ. ಸೊ ಈ ಎಲ್ಲ ಲೆವೆಲ್ಸ್ ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ನಾವು ಮುಂದುವರೆಕ್ಕಿಂತ ಮುಂಚೆ ಆಪ್ಷನ್ ಚೈನ್ ನ ಕೂಡ ಕ್ವಿಕ್ ಆಗಿ ನೋಡಿ, ಅದಾದ್ಮೇಲೆ ಅಗೇನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಸೊ ಈಗ ನಾನು ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಇಲ್ಲಿ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಚೈನ್, ಇದರಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 17 lakhs ಇದ್ರೆ, ಕಾಲ್ ಸೈಡ್ ಅಲ್ಲಿ 26 lakhs ಇದೆ. ಇನ್ನು ಬೇರಿಶ್ ಆಗಿದೆ ನಿಫ್ಟಿ. ಹಾಗೂ ಇಲ್ಲಿ ನಿಫ್ಟಿನಲ್ಲಿ ನೆಕ್ಸ್ಟ್
ಟೋಟಲ್ ಓಪನ್ ಇಂಟ್ರೆಸ್ಟ್ ನಾವು ನೋಡ್ತಾ ಬಂದ್ರೆ ಅರ್ಧ ಮನಿ 22,500 ಅಂತ ತಗೊಳ್ಳೋಣ ಸೈಕಲಾಜಿಕಲ್ ಲೆವೆಲ್. ಇಲ್ಲಿ 55,000 ಟೋಟಲ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದೆ ಕಾಲ್ ಸೈಡ್ ಅಲ್ಲಿ. ಅದೇ 1,28,000 22,600 ಹತ್ರ. ಅಲ್ಲಿಂದ ನೆಕ್ಸ್ಟ್ 1,99,000 ನಿಯರ್ 2,00,000 ಓಪನ್ ಇಂಟ್ರೆಸ್ಟ್ 22,700 ಹತ್ರ ಬಿಲ್ಟ್ ಆಗಿದೆ. ಸೊ ಇದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. 22,600 ಮೇಲೆ ಕ್ರಾಸ್ ಆದ್ರೆ 22,700 ನ ಕ್ರಾಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಹೈಯೆಸ್ಟ್ ಡೈರೆಕ್ಟ್ ಆಗಿ 1,73,000 ಓಪನ್ ಇಂಟ್ರೆಸ್ಟ್ ಇಲ್ಲಿ 23,000 ಹತ್ರ ಇದೆ. ಸೊ 22,700 ಮೇಲೆ ಏನಾದ್ರು ನಿಫ್ಟಿ ಹೋಯ್ತು ಅಂದ್ರೆ ಅಲ್ಲಿಂದ ಒಳ್ಳೆ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ನೋಟ್ ಮಾಡ್ಕೊಂಡಿರ್ಬೇಕು. ಇನ್ನು ಸಪೋರ್ಟ್ ಅಲ್ಲಿ ಬಂದ್ರೆ ಈಗ 22,600 ಹತ್ರ ಇಲ್ಲಿ ಪುಟ್ ರೈಟರ್ಸ್ ಆ್ಯಡ್ ಆಗಿದ್ದಾರೆ. 1,48,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದೆ. ಸೊ ಇಲ್ಲಿಂದ ಕೆಳಗಡೆ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ 22,600 ಮೇಲೆ ನಿಫ್ಟಿ ಸಸ್ಟೈನ್ ಆಯ್ತು ಅಂತಂದ್ರೆ ಸೊ ಅದಾದ್ಮೇಲೆ ಇದ್ರ ಕೆಳಗಡೆ ಹೋಗೋದು ಕಷ್ಟ ಆಗುತ್ತೆ. ಸೊ ಇದ್ರ ಕೆಳಗಡೆನೆ ಇರೋ ಸಲುವಾಗಿ ಇದು ಏನಾದ್ರು 22,500 ಕೆಳಗಡೆ ಹೋಯ್ತು ಅಂತಂದ್ರೆ ಪುಟ್ ರೈಟರ್ಸ್ ರಿಸ್ಕ್ ಅಲ್ಲಿ ಬಂದು ಅವರು ತಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರ್ತಾರೆ. ಆಗ ನಿಫ್ಟಿ ಕೆಳಗಡೆ ನೆಕ್ಸ್ಟ್ ಸಪೋರ್ಟ್ 22,300 ಹತ್ರ ಇಲ್ಲಿ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದಕ್ಕಾಗಿ ಇಲ್ಲಿವರೆಗೆ ಬರುತ್ತೆ. 22,300 ಬ್ರೇಕ್ ಆದ್ರೆ ಇನ್ನಷ್ಟು ಕರೆಕ್ಷನ್ ಕಾಣ್ಬೋದು. ಆದ್ರೆ ಮಂತ್ಲಿ ಎಕ್ಸ್ಪೈರಿ ಇರೋ ಕಾರಣ ಮೋಸ್ಟ್ ಪ್ರಾಬಬ್ಲಿ 22,300 ಮೇಲೆ ಹಾಗೂ 22,700 ಒಳಗಡೆನೆ ಹೋಗ್ಬೋದು. ಆ ಕಡೆ ಈ ಕಡೆ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದ್ರೆ ಇನ್ನಷ್ಟು ಹೆಚ್ಚಿನ ಮೂಮೆಂಟಮ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಸೊ ನಾವು ಬ್ಯಾಂಕ್ ನಿಫ್ಟಿದು ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿದು ರಿವ್ಯೂ ಮಾಡಲ್ಲ. ಮೇನ್ ಆಗಿ ನಾವು ನಿಫ್ಟಿದು ಇಲ್ಲಿ ನೋಡ್ಕೊಂಡ್ರೆ ಅದ್ರ ತಕ್ಕಂಗೆ ಪೊಸಿಷನ್ಸ್ ನ ತಗೋಬಹುದು ಅಂತ. ಇನ್ನು ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನೋಡೋಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ನಾವು ಚೆಕ್ ಮಾಡಿದ್ರೆ ಇಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಇದು ಕಡಿಮೆ ಆಗಿದೆ. ಈಗ 14 ಕೆಳಗಡೆ ಬಂದಿದೆ. ಮಾರ್ಕೆಟ್ ಅಲ್ಲಿ ಅಷ್ಟು ಫೇರ್ನೆಸ್ ಈಗ ಕಾಣಿಸ್ತಾ ಇಲ್ಲ. ಸೊ ನೀವು ನೋಡಿದ್ದೀರಾ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಕರೆಕ್ಷನ್ ಬರ್ತಾ ಇಲ್ಲ. ಆದ್ರೆ ರಿಕವರಿ ಕೂಡ ಇನ್ನೂ ಬರ್ತಾ ಇಲ್ಲ. ಸದ್ಯಕ್ಕೆ ಫೇರ್ನೆಸ್ ಮಾರ್ಕೆಟ್ ಅಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ನಾವು US ನ ಡಾಲರ್ ಇಂಡೆಕ್ಸ್ ನ ನೋಡಿದ್ರೆ ಇದು 106 ಮೇಲೆನೆ ಇದೆ. 106.6 ಹತ್ರ ನ್ಯೂಟ್ರಲ್. 10 ಇಯರ್ ಬಾಂಡ್ ಇದು ಕಡಿಮೆ ಆಗ್ತಾ ಬರ್ತಾ ಇದೆ. 4.3 ಹತ್ರ ಬಂದಿದೆ. ಇದು ಇನ್ನಷ್ಟು ಕಡಿಮೆ ಹೋದ್ರೆ ಆಗ US ಮಾರ್ಕೆಟ್ ಅಲ್ಲಿ ಒಂದು ರಿಕವರಿ ಹಾಗೂ ನಾವು ಮಾರ್ಕೆಟ್ ಓಪನ್ ಆದಾಗ 27th ಫೆಬ್ರವರಿ ಗುರುವಾರದ ದಿನ ಒಂದು ಒಳ್ಳೆ ಗ್ಯಾಪ್ ಅಪ್ ನ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೇ ರೀತಿ ಏನಾದ್ರು ಕಡಿಮೆ ಆಗ್ತಾ ಹೋದ್ರೆ. ಹಾಗೂ ಇಲ್ಲಿ ನಾವು ರುಪಿನ ನೋಡಿದ್ರೆ ಇದು ಅಗೇನ್ 87 ಕಡೆ ಹೋಗಿದೆ. ಇದು ಆಕ್ಚುಲಿ ನೆಗೆಟಿವ್ ಆಗಿ ನಮಗೆ ಕಾಣಿಸ್ತಾ ಇದೆ. 87 ಕೆಳಗಡೆ ಬಂದಿತ್ತು. ಅಗೇನ್ ಈಗ 87 ಮೇಲೆ ಹೋಗಿ 87.17 ಏನ್ ಬಂದಿದೆ. ಸೊ ಇದು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗಿರುತ್ತೆ. ಸೊ ಇಂಡಿಯನ್ ಮಾರ್ಕೆಟ್ ಓಪನ್ ಆಗೋ ಸಮಯದಲ್ಲಿ 9 ಗಂಟೆಗೆ ಅಗೇನ್ ನಾವು ಇಲ್ಲಿ ನಮ್ಮ ರುಪಿ ವ್ಯಾಲ್ಯೂ ಹೇಗೆ ಹೋಗ್ತಿದೆ ಅಂತ ನೋಡ್ಬೇಕಾಗತ್ತೆ. ಸೊ ಇದು ಇದೇ ಲೆವೆಲ್ ಅಲ್ಲಿ ಇನ್ನು ಮೇಲೆ ಇದ್ರೆ ಅದು ಡೆಫಿನೆಟ್ ಆಗಿ ನೆಗೆಟಿವ್ ಆಗಿರುತ್ತೆ. ಈ ಲೆವೆಲ್ ಇಂದ ಏನಾದ್ರು ಕಡಿಮೆ ಇದ್ರೆ 87 ಕೆಳಗಡೆ ಇದ್ರೆ ಅದು ಸ್ವಲ್ಪ ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಬ್ರೆಡ್ ಕ್ರೂಡ್ ಆಯಿಲ್ಗೆ ಬಂದ್ರೆ ಇದು ಕೂಡ ನಿನ್ನೆ ದಿನಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗ್ತಾ 75 ಕೆಳಗಡೆ ಬಂದಿದೆ. ಇದು ನ್ಯೂಟ್ರಲ್ ಟು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು US ಮಾರ್ಕೆಟ್ ಫ್ಲಾಟ್ ಆಗಿ ಹೋಗ್ತಾ ಇದೆ. ನಿನ್ನೆ ದಿನ ಸ್ವಲ್ಪ ಕರೆಕ್ಷನ್ ಬಂದಿತ್ತು ಕಳೆದ 2 ದಿನದಿಂದ. ಅಲ್ಲಿಂದ ಫ್ಲಾಟ್ ಆಗಿ ಹೋಗ್ತಾ ಇದೆ. ನಾಸ್ಡಾಕ್ ಇಂಡೆಕ್ಸ್ ಅಲ್ಲಿ ನೆಗೆಟಿವ್ ಮೂಮೆಂಟಮ್ ಇಲ್ಲಿ ಇದೆ. ಸೊ ಇದು ಏನಾದ್ರು ಯಾವ ರೀತಿ ಮೂಮೆಂಟಮ್ ಬರ್ತವೆ US ಮಾರ್ಕೆಟ್ ಅಲ್ಲಿ 25th ಫೆಬ್ರವರಿ ನಮ್ಮ ಇಂಡಿಯನ್ ಮಾರ್ಕೆಟ್ ಏನು ಕ್ಲೋಸ್ ಆಗಿದೆ. ಇದಾದ್ಮೇಲೆ ಇವತ್ತಿನ ದಿನ ಅದಾದ್ಮೇಲೆ 26th ಫೆಬ್ರವರಿ ಮೂಮೆಂಟಮ್ ಹೇಗಿರುತ್ತೆ ನೋಡ್ಬೇಕಾಗತ್ತೆ. ಇಲ್ಲಿ ಏನಾದ್ರು ರಿಕವರಿ ಬಂದ್ರೆ ನಾವು ಗ್ಯಾಪ್ ಅಪ್ ಓಪನಿಂಗ್ ಇವುಗಳು ಇದೇ ಲೆವೆಲ್ ಅಲ್ಲಿ ಇದ್ರೆ ಹಾಗೂ ರುಪಿ ವ್ಯಾಲ್ಯೂ ಇನ್ನಷ್ಟು ಹೆಚ್ಚಾಗ್ತಾ ಇದ್ರೆ ಫ್ಲಾಟ್ ಟು ನೆಗೆಟಿವ್ ಓಪನಿಂಗ್ ಕಾಣ್ತೀವಿ. ಅಲ್ಲಿಂದ ಅಗೇನ್ ಹೆಚ್ಚಿನ ಕರೆಕ್ಷನ್ ಕೂಡ ಬರ್ಬೋದಾಗುತ್ತೆ. ಇನ್ನು ನಾವು ನಿಫ್ಟಿಗೆ ಬಂದ್ರೆ ಸೊ ನಾವು ಆಲ್ರೆಡಿ ಹೇಳ್ದಂಗೆ ನಿಫ್ಟಿನಲ್ಲಿ 22,600 ಮೇಲೆ 22,700 ರೆಸಿಸ್ಟೆನ್ಸ್ ಇರುತ್ತೆ. ಸೊ ಇಲ್ಲಿ ಏನಾದ್ರು ನಿಫ್ಟಿಗೆ ರಿಕವರಿ ಅಂತ ಬಂದ್ರೆ 22,700 ಹತ್ರ ಈ ಗ್ಯಾಪ್ ನ ಫಿಲ್ ಮಾಡಿದ್ಮೇಲೆ ಇಲ್ಲಿ ರಿಜೆಕ್ಷನ್ ಕಾಣ್ಬೋದು. ಅದೇ 22,700 ಮೇಲೆ ಟೈಮ್ ಸ್ಪೆಂಡ್ ಮಾಡ್ತು ಅಟ್ಲೀಸ್ಟ್ 15 ಮಿನಿಟ್ಸ್ 20 ಮಿನಿಟ್ಸ್ ಅಂದ್ರೆ ಆಗ ಅಗೇನ್ 15 ಮಿನಿಟ್ಸ್ 20 ಮಿನಿಟ್ಸ್ ಹೈಯಿಂದ ಮತ್ತಷ್ಟು ಅಪ್ ನಾವು ಟುವರ್ಡ್ಸ್ 900 ಕಡೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. 23,000 ಕೂಡ ಟಚ್ ಮಾಡಿದ್ರೆ ಯಾವುದೇ ಆಶ್ಚರ್ಯ ಇರೋದಿಲ್ಲ. ಅದೇ ನಿಫ್ಟಿ ಕೆಳಗಡೆ ಬಂದ್ರೆ ಇಲ್ಲಿ 22,500 ಕೆಳಗಡೆ ಟೈಮ್ ಸ್ಪೆಂಡ್ ಮಾಡ್ತು ಅಂತಂದ್ರೆ ಟುವರ್ಡ್ಸ್ 22,300 ಕಡೆ ಹೋಗುತ್ತೆ. ಸೊ ಈ ಲೆವೆಲ್ಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತವೆ. ಇನ್ನು ಬ್ಯಾಂಕ್ ನಿಫ್ಟಿ
ಸೊ ನಿಫ್ಟಿ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಬ್ಯಾಂಕ್ ನಿಫ್ಟಿ ಏನಾದರೂ ಮೇಲೆ ಬಂದು 49,100 ಮೇಲೆ ಸಸ್ಟೈನ್ ಆಯಿತು ಅಂತಂದ್ರೆ ನೆಕ್ಸ್ಟ್ ಶಾರ್ಟ್ ಕವರಿಂಗ್ ಆಫ್ ಮೂವ್ನ ನೋಡ್ಬೋದು. ಇಲ್ಲಿಂದ ಏನಾದರೂ ಮೇಲೆ ಬಂದ್ರೆ 49,000 ಹತ್ರ ರಿಜೆಕ್ಷನ್ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಆ ಲೆವೆಲ್ಸ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಬಂದ್ರೆ ಅಗೇನ್ ಕೆಳಗಡೆ ಇಲ್ಲಿ 48,500 ಸಪೋರ್ಟ್ ಇದೆ. ನಿನ್ನೆ ದಿನ ಕೂಡ ಹೇಳಿದ್ದೆ, ಇದ್ರ ಕೆಳಗಡೆ ಇನ್ನಷ್ಟು ವೀಕ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೂ ಈಗ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಆಲ್ಮೋಸ್ಟ್ ನಿನ್ನೆ ಕ್ಲೋಸಿಂಗ್ ಲೆವೆಲ್ ಹತ್ರನೇ ಇದೆ. ಸೊ ಇಲ್ಲಿ ಇದು ಏನಾದರೂ 11,000 ಕೆಳಗಡೆ ಟ್ರೇಡ್ ಆಗಿ ಶುರು ಆದ್ರೆ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ರಿಕವರಿ ಅಂತ ಬಂದ್ರೆ ಇದು ಯಾವುದೇ ಲೆವೆಲ್ ರಿಜೆಕ್ಷನ್ ಕಾಡ್ಬೋದು. ಓನ್ಲಿ ಪುಟ್ ಪೊಸಿಷನ್ಸ್ 11,000 ಕೆಳಗಡೆ ಟ್ರೈ ಮಾಡ್ಬೋದು. ಕಾಲ್ ಪೊಸಿಷನ್ಸ್ ಸದ್ಯಕ್ಕೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ಮಾಡೋದು ಬೇಡ, ಅಲ್ಲಿ ರಿಸ್ಕ್ ಇರೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 27th ಫೆಬ್ರವರಿ ಟ್ರೇಡ್ ಮಾಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.